ನಾವು ರಾತ್ರಿ ಹೊತ್ತು ಮಲ್ಕೊಂಡಾಗ ಎಷ್ಟೊಂದು ಕನಸುಗಳು ಬೀಳುತ್ತೆ. ಕನಸುಗಳು ಬೆಳಿಗ್ಗೆ ಹೊತ್ತಿಗೆ ನೆನಪಿರುತ್ತೆ, ಕೆಲವೊಂದು ನೆನಪಿರಲ್ಲ. ಇನ್ನು ಕೆಲವೊಂದು ಘಟನೆಗಳು ಇದು ನಮ್ಮ ಜೀವನದಲ್ಲಿ ನಡೆದಿತ್ತೇನೋ ಅನಿಸುತ್ತೆ. ಅಂದರೆ ಕನಸಿನಲ್ಲಿ ನಡೆದಿರೋದು ನಿಜವಾಗಿ ಆದಾಗ ಇದು ಮೊದಲೊಂದು ಸರಿ ನಡೆದಿತ್ತೇನೋ ಅಂತ ಅನಿಸೋ ರೀತಿ ಭಾಸವಾಗುತ್ತೆ ನಮಗೆ. ಅದೇ ರೀತಿ ನಾವು ನದಿಯಲ್ಲೇ ಸ್ನಾನ ಮಾಡ್ತಾ ಇರೋ ಥರ ಕನಸು ಕಂಡ್ರೆ ಅದರ ಅರ್ಥ ಏನು, ಅದು ಒಳ್ಳೆಯದಾ ಕೆಟ್ಟದ್ದಾ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತು ನಿಮಗೂ ಇದೇ ರೀತಿ ಕನಸು ಬಿದ್ದಿದೆಯಾ ಅಥವಾ ಬೇರೆ ಯಾವ ಕನಸು ಬಿದ್ದಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿದ್ರೆ ಅದು ಒಳ್ಳೆಯದಾ ಕೆಟ್ಟದಾ ಅಂತ ನಾನು ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಈಗ ಬನ್ನಿ ನೋಡೋಣ. ಸ್ವಪ್ನಶಾಸ್ತ್ರದಲ್ಲಿ ಪ್ರತಿಯೊಂದಕ್ಕೂ ಒಂದೊಂದು ಅರ್ಥ ಇದೆ. ಅಂದರೆ ಯಾವ ರೀತಿ ಸ್ವಪ್ನಗಳು ಬಿದ್ದಿದೆಯೋ ಅದಕ್ಕೆ ಅದು ಶುಭನ ಅಶುಭನ ಮತ್ತು ಆ ರೀತಿ ಬಿದ್ದಿರೋದ್ರಿಂದ ಅದ್ರ ಹಿಂದಿರುವ ಕಾರಣ ಏನು ಅಂತ ತಿಳಿಸ್ತಾರೆ. ನಮಗೆ ಹಲವು ರೀತಿಯ ಕನಸುಗಳು ಬೀಳ್ತಾ ಇರುತ್ತೆ. ಅದರಲ್ಲಿ ಕೆಲವೊಂದು ನಾವು ಏನೋ ಒಂದು ಕೆಲಸ ಮಾಡೋಕೆ ಹೋಗ್ತಾ ಇರ್ತೀವಿ, ಅದನ್ನು ಮಾಡಿದ್ರೆ ಶುಭ ಆಗುತ್ತೆ ಅಥವಾ ಮಾಡಿದ್ರೆ ಅಶುಭ ಆಗುತ್ತೆ ಅನ್ನೋದನ್ನು ಕೂಡ ತಿಳಿಸ್ಕೊಡುತ್ತೆ. ನಾವು ಯಾವುದೋ ಒಂದು ಕೈ ಹಾಕಬೇಕು ಅಂತಿರ್ತೀವಿ, ಅದು ಮಾಡ್ಬೋದು ಅಥವಾ ಮಾಡಬಾರ್ದು, ಆ ಥರ ಏನಾದರೂ ಒಂದು ಸೂಚನೆಯನ್ನು ಕೊಡುತ್ತೆ. ಹಾಗೆ ನಾವು ನದಿ ತೀರಕ್ಕೆ ಹೋದಾಗ ನಾವು ಪಾದಗಳನ್ನ ತೊಳಿತಾ ಇರೋ ಥರ ಕನಸು ಕಂಡ್ರೆ ಅದು ತುಂಬ ಒಳ್ಳೆ ಕನಸು ಅಂತ ಹೇಳ್ತಾರೆ. ಇದು ನಾವೇನಾದರೂ ಹಲವು ತಿಂಗಳುಗಳಿಂದ ಅಥವಾ ಯಾವುದಾದ್ರೂ ಒಂದು ಗುರಿಯನ್ನು ಸಾಧಿಸಬೇಕು, ಏನಾದರೂ ಮಾಡಬೇಕು ಅಥವಾ ಏನಾದರೂ ಬಿಸ್ನೆಸ್ ಮಾಡೋದಾಗಿರ್ಬೋದು, ಏನಾದರೂ ಓದೋದಾಗಿರ್ಬೋದು, ಅಥವಾ ಯಾವುದೋ ಒಂದು ನೀವು ಏನೋ ಯೋಚನೆ ಮಾಡ್ತಿರ್ತೀರಿ ಏನಾದರೂ ಮಾಡಬೇಕು ಅಂತ, ಅದನ್ನು ಎಷ್ಟೇ ಪ್ರಯತ್ನಿಸ್ತಾ ಇದ್ರೂ ಕೂಡ ಅದು ಆಗ್ತಾ ಇರಲ್ಲ. ಅಂದರೆ ಈ ರೀತಿ ನಾವು ಪಾದಗಳನ್ನ ತೊಳಿತಾ ಇರೋ ರೀತಿ ಕನಸು ಬಿದ್ದರೆ, ಅಂದರೆ ನದಿಗಳಲ್ಲಿ ಪಾದಗಳನ್ನ ತೊಳಿತಾ ಇರೋ ರೀತಿ ಕನಸು ಬಿದ್ದರೆ ಆ ಗುರಿಯನ್ನು ಸಾಧಿಸ್ತೀರಿ. ನೀವು ಓದೋದಾಗ್ಬೋದು, ಮನೆ ಕಟ್ಟೋದಾಗ್ಬೋದು, ಸೈಟ್ ತೊಗೊಳೋದಾಗ್ಬೋದು, ಅಥವಾ ನೀವು ಏನೇ ಆಸೆ ಕನಸುಗಳನ್ನ ಕಂಡಿದ್ರು ಅದರಲ್ಲಿ ಇಷ್ಟು ವರ್ಷಗಳಲ್ಲಿ ನಿಮಗೆ ಆಗದೆ ಇರೋದು ಮುಂದೆ ಆಗುತ್ತೆ ಅನ್ನೋ ಸೂಚನೆ ಆಗಿರುತ್ತೆ. ಇನ್ನು ನದಿಯಲ್ಲಿ ಸ್ನಾನ ಮಾಡೋ ರೀತಿ ಕನಸು ಬಿದ್ದರೆ, ನದಿ ಅಥವಾ ಜಲಪಾತಗಳಾಗಿರ್ಬೋದು ಅದರ ಹತ್ರ ಸ್ನಾನ ಮಾಡ್ತಾ ಇರೋ ರೀತಿ ನೀವು ಕನಸುಗಳನ್ನ ಕಂಡ್ರೆ ಇದು ಕೂಡ ತುಂಬ ಒಳ್ಳೆಯದು. ಇದು ಎಲ್ಲದಕ್ಕಿಂತ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಅಂದರೆ ನಿಮಗೆ ಮುಂದೆ ಸಂತೋಷ ಅಥವಾ ಹಣದ ಅಭಿವೃದ್ಧಿ ಆಗಿರ್ಬೋದು, ಯಾವುದಾದ್ರೂ ಆಸ್ತಿ ಬರೋದಾಗಿರ್ಬೋದು, ಅಥವಾ ಯಾವುದಾದ್ರೂ ಆರೋಗ್ಯ ಸಮಸ್ಯೆ ಇದ್ದರೆ ಮುಂದೆ ಶುಭ ಆಗುತ್ತೆ. ಯಾವುದಾದ್ರೂ ಕೆಲಸಗಳು ನಿಂತಿದ್ರೆ ಅದು ಕಂಪ್ಲೀಟ್ ಆಗುತ್ತೆ. ಅದು ಮುಂದೆ ನೀವು ಏನಾದರೂ ಕೋರ್ಟ್ ಕೇಸ್ ಆಗಿರ್ಬೋದು ಅಥವಾ ಏನಾದರೂ ತೊಗೋಬೇಕು ಅಂತ ಯೋಚನೆ ಮಾಡ್ತಾ ಇರ್ಬೋದು, ಅದು ನೀವು ತೊಗೊಳೋದಕ್ಕೆ ಮುಂದೆ ಎಲ್ಲ ಅನುಕೂಲಗಳನ್ನ ಮಾಡಿಕೊಡುತ್ತೆ ಅನ್ನೋದ್ರ ಸೂಚನೆ ಆಗಿರುತ್ತೆ. ಒಟ್ಟಿನಲ್ಲಿ ಈ ರೀತಿ ನೀವು ಯಾವುದಾದ್ರೂ ಜಲಪಾತ ಅಥವಾ ಹರಿಯೋ ನದಿ ಹತ್ರ ನೀವು ಸ್ನಾನ ಮಾಡ್ತಾ ಇರೋ ರೀತಿ ಕನಸು ಕಂಡ್ರೆ ನಿಮಗೆ ಇನ್ನೂ ತುಂಬ ಒಳ್ಳೆ ದಿನಗಳು ಬರ್ತಾ ಇದೆ ಅನ್ನೋದರ ಸೂಚನೆ ಆಗಿರುತ್ತೆ. ಇನ್ನು ನೀವು ಆರೋಗ್ಯ ಸಮಸ್ಯೆ ಕಾಡ್ತಾ ಇರುತ್ತೆ, ಆದರೂ ಕೂಡ ನೀವು ಆರೋಗ್ಯ ಸಮಸ್ಯೆಯಲ್ಲಿ ಕಾಡ್ತಾ ಇದ್ದು ಸ್ನಾನ ಮಾಡ್ತಾ ಇರೋ ರೀತಿ ಕನಸು ಕಂಡ್ರೆ ನಿಮಗೆ ಆರೋಗ್ಯ ಸಮಸ್ಯೆ ಯಾವುದಾದ್ರೂ ಕಾಡ್ತಾ ಇದ್ದರೆ ಅದು ಕೂಡ ಶಮನ ಆಗುತ್ತೆ. ಅಂದರೆ ಅನಾರೋಗ್ಯದಿಂದ ನೀವೇನು ಬಳಲ್ತಿದ್ರಿ ಅದು ಸುಧಾರಿಸ್ಕೊಂಡು ನೀವು ಚೇತರಿಸ್ಕೊಳ್ತೀರಿ. ಇನ್ನು ಮುಂದೆ ನಿಮ್ಗೆ ಒಳ್ಳೇದಾಗತ್ತೆ ಅನ್ನೋದ್ರ ಸೂಚನೆ ಆಗಿರುತ್ತೆ. ಮುಂದೆ ನೀವು ಆರೋಗ್ಯನ ಕಾಪಾಡ್ಕೋಬೋದು ಅನ್ನೋದ್ರ ರೀತಿ ಸೂಚನೆ ಆಗಿರುತ್ತೆ. ಇನ್ನು ನೀವೇನಾದರೂ ಕೊಳಕು ನೀರಲ್ಲಿ ಸ್ನಾನ ಮಾಡ್ತಾ ಇರೋದು, ಇದಿಷ್ಟು ಶುಭ್ರವಾದ ನೀರಿಗೆ ಸಂಬಂಧಪಟ್ಟಿದ್ದು. ಇನ್ನು ನೀವು ಕೊಳಕು ನೀರಲ್ಲಿ ಸ್ನಾನ ಮಾಡ್ತಾ ಇರೋ ರೀತಿ ಕನಸು ಕಂಡ್ರೆ ಇದು ಅಶುಭ ಅಂತ ಹೇಳ್ತಾರೆ. ಅಂದರೆ ಈ ಕನಸು ಒಳ್ಳೆಯದಲ್ಲ, ಮುಂದೆ ನಿಮಗೆ ಸ್ವಲ್ಪ ಅಷ್ಟು ಒಳ್ಳೆಯ ಸಮಯ ಆಗಿರಲ್ಲ. ಏನಾದರೂ ಕೆಲಸ ಮಾಡೋಕ್ಕೆ ಕೈ ಹಾಕಿದ್ರೆ ಅದೆಲ್ಲ ಅಶುಭ ಆಗತ್ತೆ, ಅದು ನೀವು ನೆರವೇರಲ್ಲ ಅಂತ ಹೇಳ್ತಾರೆ. ಹಾಗಾಗಿ ನೀವು ಏನೇ ಆ ರೀತಿ ಕನಸು ಬಿದ್ದರೆ ದೇವ್ರಿಗೆ ಹೋಗಿ ನಮಸ್ಕಾರ ಮಾಡ್ಕೊಂಡು ಏನಾದರೂ ತಪ್ಪಾಗಿರೋ ದಯವಿಟ್ಟು ಕ್ಷಮಿಸಪ್ಪ ಅಂತ ಕೇಳಿಕೊಂಡು ನೀವು ಪೂಜೆ ಮಾಡಿಸ್ಕೊಂಡು ಬನ್ನಿ. ಈ ರೀತಿ ಕನಸು ತುಂಬ ಒಳ್ಳೆಯದಲ್ಲ, ಇದು ತುಂಬ ಅಶುಭ. ಹಾಗಾಗಿ ಈ ರೀತಿ ಕನಸು ಬೀಳಬಾರ್ದು. ಬಿದ್ದರೆ ಸ್ವಲ್ಪ ಜಾಗೃತಿಯಿಂದ, ಅಂದರೆ ಯಾವುದಾದ್ರು ದುಡ್ಡು ಕಾಸು ವ್ಯವಹಾರ ಮಾಡೋದಾಗಲಿ, ಏನಾದರೂ ಕೋರ್ಟ್ ಕೇಸು ಕೈ ಹಾಕೋದಾಗಲಿ, ಅದು ಯಾವುದೂ ಕೂಡ ಆಗ ಮಾಡದೇ ಇರೋದು ತುಂಬ ಒಳ್ಳೆಯದು. ಯಾಕಂದರೆ ಅದು ಒಳ್ಳೆಯ ಸಮಯ ಅಲ್ಲ. ದುಡ್ಡು ಕಾಸು ಯಾವುದಕ್ಕಾದರೂ ವ್ಯವಹಾರ ಮಾಡೋದಾಗಲಿ ಆ ಥರ ಮಾಡೋದಕ್ಕೆ ಹೋದರೆ ನೀವೇ ಕೈ ಸುಟ್ಕೋಬೇಕಾಗತ್ತೆ. ಅಥವಾ ಆಸ್ತಿ ತೊಗೊಳ್ಳೋದು ಅಥವಾ ಆಸ್ತಿ ಮಾರೋದು, ಏನಾದರೂ ಒಂದು ದೊಡ್ಡ ಕಾರ್ಯಗಳನ್ನ ಮಾಡೋಕ್ಕೋದ್ರೆ ಎಲ್ಲ ನಿಮ್ಮ ಕೈಗೆಯಿಂದ ಹೋಗೋ ಥರನೇ ಆಗುತ್ತೆ. ಹಾಗಾಗಿ ಆ ರೀತಿ ಕನಸು ಬಿದ್ದರೆ ಆದಷ್ಟು ನೀವು ಕೆಲಸಗಳನ್ನ ಮುಂದೂಡೋದು ಒಳ್ಳೆಯದು. ಇದಿಷ್ಟು ಸ್ವಪ್ನಶಾಸ್ತ್ರದ ಪ್ರಕಾರ ನೀವು ಸ್ನಾನ ಮಾಡೋದು ಹಿಂದಿರೋ ಅರ್ಥಗಳು.
ಇನ್ಯಾವುದಾದ್ರೂ ಬೇಕು ಅಂದರೆ ಅದ್ರ ಬಗ್ಗೆ ಕಮೆಂಟ್ ಮುಖಾಂತರ ತಿಳಿಸಿದ್ರೆ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕ್ತೀನಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಸೆಲೆಕ್ಟ್ ಮಾಡ್ಕೊ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.